ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಕಳೆದ 13 ದಿನಗಳಿಂದ 3 ವರ್ಷದ ಮಗು ಜಾಹ್ನವಿ ಅಥವಾ ಜ್ಞಾನೇಶ್ವರಿ ಅನ್ನುವಂಥ ಮಗು ನಾಪತ್ತೆ ಪ್ರಕರಣ ಇಡೀ ದೇಶದಾದ್ಯಂತ ಸಾಕಷ್ಟು ಸಂಚಲನವನ್ನು ಮೂಡಿಸ್ತಾ ಇದೆ. ಈಗಾಗಲೇ 13 ದಿನಗಳು ಕಳೆದು ಹೋಗಿಬಿಟ್ಟವು. 11 ದಿನಗಳ ಕಾಲ ಏನು ಕೂಡ ಬೆಳವಣಿಗೆ ಆಗಿರಲಿಲ್ಲ. ಕೇವಲ ಹುಡುಕಾಟ ಅಂತದೆಲ್ಲವೂ ಕೂಡ ಮಾತ್ರ ನಡೀತಾ ಇತ್ತು. ಕಳೆದ 2 ದಿನಗಳಿಂದ ಒಂದಿಷ್ಟು ಸುಳಿವು ಕೂಡ ಸಿಕ್ಕಿದೆ. ಈಗಾಗಲೇ ಆರೋಪಿಗಳನ್ನು ಪತ್ತೆ ಹಚ್ಚಲಾಗಿದೆ. ಜೊತೆಗೆ ನಾವೆಲ್ಲರೂ ಕೂಡ ಊಹೆ ಮಾಡ್ಕೊಂಡಿದ್ದು ಏನು ಅಂತಂದ್ರೆ, ಕಾಡಿಗೆ ಸಮೀಪದಲ್ಲಿರುವಂಥ ಮನೆಗಳು, ತೋಟಗಳು. ಹಾಗಾಗಿ ಆ ಮಗು ಕಾಡಿನ ಒಳಗಡೆ ಹೋಗಿಬಿಟ್ಟಿದ್ರೆ ಅಲ್ಲಿ ಸಾಕಷ್ಟು ಹೆಬ್ಬಾವುಗಳ ವಾಸವೂ ಕೂಡ ಇದೆ. ಒಂದು ವೇಳೆ ಹೆಬ್ಬಾವುಗಳು ಆ ಮಗುವನ್ನು ನುಂಗಿಬಿಟ್ಟಿದ್ರೆ ಹೇಗೆ ಅನ್ನುವ ನಿಟ್ಟಿನಲ್ಲಿಯೂ ಕೂಡ ತನಿಖೆ ಅಂತದೆಲ್ಲವೂ ಕೂಡ ಆಗ್ತಾ ಇತ್ತು. ಆ ಮಗುವನ್ನ ಆ ನಿಟ್ಟಿನಲ್ಲಿಯೂ ಕೂಡ ಪತ್ತೆ ಹಚ್ಚೋದಕ್ಕೆ ಅರಣ್ಯ ಇಲಾಖೆಯು ಕೂಡ ಕೆಲಸವನ್ನ ಮಾಡ್ತಾ ಇತ್ತು. ಈ ಎಲ್ಲದರ ನಡುವೆ ಮಗು ಇದುವರೆಗೂ ಕೂಡ ಪತ್ತೆ ಆಗದೆ ಇದ್ರೂ ಕೂಡ ಒಂದಿಷ್ಟು ಅನುಮಾನದ ಸುಳಿವು ಕೂಡ ಇದೀಗ ಸಿಕ್ಕೋಬಿಟ್ಟಿದೆ. ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಈಗ ಒಂದು ಡ್ರಾಮಾ ಅಂತದೆಲ್ಲವೂ ಕೂಡ ನಡೆದು ಹೋಗಿಬಿಟ್ಟಿದೆ. ಈ ಕುರಿತಾಗಿ ಕಳೆದ 2 ದಿನಗಳ ಹಿಂದೆ ಯಾವ ರೀತಿಯಾದಂಥ ಬೆಳವಣಿಗೆ ಆಗಿದೆ, ಏನು ಪ್ರಕರಣ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಅಪ್ಡೇಟ್ ಆಗಿದೆ ಎಂಬುದರ ಕುರಿತಾಗಿ ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಕಳೆದ 12 ದಿನಗಳಿಂದ ಕತ್ತಲಲ್ಲಿ ತಡಕಾಡುತ್ತಿದ್ದ ಪೊಲೀಸರಿಗೆ ಜೂನ್ 18ರ ಸಂಜೆ ಒಂದು ಬ್ರೇಕಿಂಗ್ ಕೂಡ ಸಿಕ್ಕಿಬಿಟ್ಟಿದೆ. ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಪ್ರಮುಖ ಶಂಕಿತ ವ್ಯಕ್ತಿಯನ್ನ ವಶಪಡಿಸಿಕೊಂಡಿದ್ದಾರೆ. ಕಳೆದ 7 ದಿನಗಳಿಂದ ಈ ಇಬ್ಬರನ್ನು ಅತ್ಯಂತ ರಹಸ್ಯ ಸ್ಥಳದಲ್ಲಿ ಇಟ್ಟುಕೊಂಡು ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ. ಸ್ನೇಹಿತರೆ, ಪೊಲೀಸರಿಗೆ ಈ ಸುಳಿವು ಸಿಕ್ಕಿದ್ದು ಹೇಗೆ ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಕಾಡ್ತಾ ಇರಬಹುದು. ಇದಕ್ಕೆಲ್ಲದಕ್ಕೂ ಕೂಡ ಮುಖ್ಯ ಕಾರಣ ಮೊಬೈಲ್ ಸೆಲ್ ಟವರ್ ಡೆಂಪ್ ಡೇಟಾ. ಮಗು ನಾಪತ್ತೆಯಾದ ದಿನ ಮತ್ತು ಅದಕ್ಕೂ ಮುನ್ನ ಆ ದಟ್ಟವಾದ ತೋಟದ ಸುತ್ತಮುತ್ತ ಯಾರ ಮೊಬೈಲ್ ಆಕ್ಟಿವ್ ಆಗಿತ್ತು, ಅಲ್ಲಿಗೆ ಬಂದು ಹೋದ ಅಪರಿಚಿತರು ಯಾರು. ಈ ನಿಟ್ಟಿನಲ್ಲಿ ತನಿಖೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಇಬ್ಬರು ವ್ಯಕ್ತಿಗಳ ಚಲನವಲನಗಳು ಅತ್ಯಂತ ಸಂಶಯಾಸ್ಪದವಾಗಿ ಕಂಡುಬಂದಿದ್ವು. ಈ ಇಬ್ಬರು ಶಂಕಿತರು ಸ್ಥಳೀಯರೇ ಅಥವಾ ಮಗುವಿನ ಕುಟುಂಬದಸ್ಥರೇ, ಆತ್ಮೀಯರಾದವರೇ ಎಂಬ ನಿಟ್ಟಿನಲ್ಲಿ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಮಾಧ್ಯಮಗಳ ವರದಿಗಳ ಪ್ರಕಾರ ಈ ಇಬ್ಬರ ವಿಚಾರಣೆಯಿಂದ ಮಗು ಎಲ್ಲಿದ್ದಾಳೆ ಎಂಬ ಬಗ್ಗೆ ಪೊಲೀಸರಿಗೆ 80% ಖಚಿತ ಮಾಹಿತಿ ಸಿಕ್ಕಿದೆ ಎನ್ನಲಾಗ್ತಾ ಇದೆ. ಯಾವುದೇ ಕ್ಷಣದಲ್ಲಾದರೂ ಮಗು ಸುರಕ್ಷಿತವಾಗಿ ಪತ್ತೆಯಾಗಿರುವ ಸಿಹಿ ಸುದ್ದಿ ಹೊರಬೀಳಬಹುದು ಎಂಬ ನಿರೀಕ್ಷೆಯಲ್ಲಿ ಇಡೀ ದೇಶವೇ ಕಾಯ್ತಾ ಕೂತ್ಕೊಂಡಿದೆ. ಅಂತಂದ್ರೆ ಇದೆಲ್ಲರಿಗೂ ಕೂಡ ಒಂದು ಸಂತೋಷವನ್ನು ತರುವಂತ ವಿಚಾರ. ಒಂದು ವೇಳೆ ಇವರದ್ದೇ ಕೈವಾಡ ಇದ್ದು ಇವರೆಲ್ಲರೂ ಕೂಡ ಆ ಮಗುವನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ರೆ, ಆ ಮಗು ಜೀವಂತವಾಗಿದ್ರೆ, ಆ ಮಗು ಕೊನೆಗೂ ತಾಯಿಯ ಮಡಿಲನ್ನು ಸೇರಿಬಿಟ್ರೆ ಖಂಡಿತವಾಗಿ ಇದಕ್ಕಿಂತ ಸಂತೋಷದ ವಿಚಾರ ಇನ್ಯಾವುದೂ ಇಲ್ಲ. ಸ್ನೇಹಿತರೆ, ಈಗ ಆ ನಿಟ್ಟಿನಲ್ಲಿಯೂ ಕೂಡ ತನಿಖೆ ಅಂತ ಕೂಡ ಆಗ್ತಾ ಇದೆ. ಇತ್ತ ಪೊಲೀಸರು ಶಂಕಿತರನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಜೂನ್ 18ರಂದು ಮಗುವಿನ ನಿವಾಸದ ಬಳಿ ಒಂದು ಡ್ರಾಮಾ ಮತ್ತು ವಿಚಿತ್ರ ಘಟನೆ ಜರುಗಿ ಹೋಗಿ ಬಿಡುತ್ತೆ. ಹಳ್ಳಿಯ ಜನರ ಮೂಢನಂಬಿಕೆಯನ್ನ ಬಂಡವಾಳ ಮಾಡಿಕೊಳ್ಳಲು ಬಂದಿದ್ದಂತಹ ಅಥವಾ ಇದರ ಹಿಂದೆ ಬೇರೇನೇ ಕತೆ ಇತ್ತೋ ಗೊತ್ತಿಲ್ಲ, ಒಬ್ಬ ಜ್ಯೋತಿಷಿ ಹಠಾತ್ ಆಗಿ ಜಾಹ್ನವಿ ಮನೆಗೆ ಎಂಟ್ರಿಯನ್ನು ಕೊಡ್ತಾನೆ. ಆ ಜ್ಯೋತಿಷಿ ಮಗುವಿನ ಪೋಷಕರಲ್ಲಿಗೆ ಬಂದು, ನಾನು ಪೂಜೆ ಮಾಡುತ್ತೇನೆ, ಮಾಟ ಮಂತ್ರದ ಶಕ್ತಿಯಿಂದ ಮಗು ಎಲ್ಲಿದ್ದಾಳೆ ಎನ್ನುವುದನ್ನು ಪತ್ತೆ ಹಚ್ಚುತ್ತೇನೆ ಎಂದು ಹೇಳಿಕೊಳ್ತಾನೆ. ಅಸಹಾಯಕತೆಯಲ್ಲಿದ್ದ ಪೋಷಕರು ಮತ್ತು ಗ್ರಾಮಸ್ಥರು ಆತನನ್ನು ನೋಡುತ್ತಿದ್ದಂತೆ ಮೇಲ್ಚಾವಣಿಯ ಮೇಲೆ ಹೋಗಿ ಕೂತ್ಕೊಂಡು ಬಿಡ್ತಾನೆ. ಕೈಯಲ್ಲಿ ಧಾನ್ಯವನ್ನ ಹಿಡಿದು ವಿಚಿತ್ರವಾಗಿ ಮಂತ್ರಗಳನ್ನ ಪಠಿಸುತ್ತಾ ಡ್ರಾಮಾ ಸೃಷ್ಟಿ ಮಾಡ್ತಾನೆ. ಈ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಆ ಜ್ಯೋತಿಷಿಯನ್ನ ತಕ್ಷಣವೇ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಕೇಸ್ನಲ್ಲಿ ಮೂಢನಂಬಿಕೆ, ಬಲಿ ಅಥವಾ ಮಾಟ ಮಂತ್ರದ ಕೋಣಗಳಿವೆಯೇ ಅಥವಾ ತನಿಖೆಯ ದಿಕ್ಕು ತಪ್ಪಿಸಲು ಯಾರಾದರೂ ಈ ಜ್ಯೋತಿಷಿಯನ್ನ ಕಳಿಸಿಬಿಟ್ರ ಎನ್ನುವ ರೀತಿಯಲ್ಲಿ ಇದೀಗ ಪೊಲೀಸರು ಆ ನಿಟ್ಟಿನಲ್ಲಿಯೂ ಕೂಡ ಆ ಒಂದು ವ್ಯಕ್ತಿಯನ್ನ ಕಸ್ಟಡಿಗೆ ಪಡೆದುಕೊಂಡು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆತನನ್ನು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಜಾಹ್ನವಿ ನಾಪತ್ತೆ ಪ್ರಕರಣದಲ್ಲಿ ಆರಂಭದಿಂದಲೂ ಎಲ್ಲರ ಗಮನ ಸೆಳೆದಿದ್ದು ಆ ಸಾಕು ನಾಯಿ. ಜೂನ್ 5ರಂದು ಮಗುವಿನ ಜೊತೆ ಹೋದ ನಾಯಿ ಜೂನ್ 9ರಂದು ಮನೆಗೆ ವಾಪಸ್ಸಾಗಿತ್ತು. ಆದರೆ ಬಂದ ದಿನದಿಂದಲೂ ಅದು ಅನ್ನ ನೀರು ಬಿಟ್ಟು ಅತ್ಯಂತ ವಿಚಿತ್ರವಾಗಿ ವರ್ತಿಸೋದಕ್ಕೆ ಪ್ರಾರಂಭಿಸಿಬಿಟ್ಟಿತ್ತು. ಇನ್ನು GPS ಟ್ರ್ಯಾಕಿಂಗ್ ಪ್ರಕಾರ ಆ ನಾಯಿ ಮಗುವನ್ನು ಹುಡುಕುತ್ತಾ ಬರೋಬ್ಬರಿ 8 ಕಿಲೋಮೀಟರ್ ದೂರವನ್ನ ಕೇವಲ 80 ನಿಮಿಷದಲ್ಲಿ ಕ್ರಮಿಸಿತ್ತು. ಆದರೆ ದುರಾದೃಷ್ಟವಶಾತ್ ಜೂನ್ 13ರಂದು ಆ ನಾಯಿ ಸಾವನ್ನಪ್ಪಿಬಿಟ್ಟಿತ್ತು. ಆರಂಭದಲ್ಲಿ ನಾಯಿ ಮಗುವಿನ ದುಃಖದಲ್ಲಿ ಸತ್ತಿದೆ ಎಂದು ಭಾವಿಸಲಾಗಿತ್ತು. ಆದರೆ ಕಳೆದ 48 ಗಂಟೆಗಳಲ್ಲಿ ಪೊಲೀಸರು ಈ ನಾಯಿಯ ಸಾವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಹಿರಿಯ ಪಶು ವೈದ್ಯರ ತಂಡದ ಮೂಲಕ ನಾಯಿಯ ಮರಣೋತ್ತರ ಪರೀಕ್ಷೆ ಮಾಡಿಸಲಾಗಿದೆ. ಮಗುವಿನ ತಾಯಿ ಭವಾನಿಯವರ ಪ್ರಕಾರ ಕಿಡ್ನಾಪ್ ಮಾಡಿದಂತವರು, ಮಗುವಿನ ಎತ್ತುಕೊಂಡು ಹೋದಂತವರು ಈ ನಾಯಿ ಅವರ ಹಿಂದೆ ಬಿದ್ದಿರಬಹುದು. ಆಗ ಕಿಡ್ನಾಪ್ ಮಾಡಿದಂತವರು ತಮಗೆ ಅಪಾಯ ತಪ್ಪಿಸಿಕೊಳ್ಳಲು ನಾಯಿಗೆ ಯಾವುದಾದರೂ ಭೀಕರ ವಿಷ ಉಣಿಸಿರಬಹುದು. ಆ ನಿಟ್ಟಿನಲ್ಲಿಯೂ ಕೂಡ ತನಿಖೆ ಮಾಡಬೇಕು ಅಂತೇಳಿ ಆಗ್ರಹಿಸಿದಂತ ಸಂದರ್ಭದಲ್ಲಿ ಆ ನಾಯಿ ಸಾವಿಗೆ
ಅಸಲಿ ಕಾರಣ ಏನು ಅನ್ನುವ ಕಾರಣಕ್ಕೆ ಅದರ ಮರಣೋತ್ತರ ಪರೀಕ್ಷೆಯೂ ಕೂಡ ಕಳಿಸಲಾಗಿದೆ. ಇದು 100% ಪೂರ್ವ ನಿಯೋಜಿತ ಅಪಹರಣ ಮತ್ತು ಕೊಲೆ ಯತ್ನ ಎಂಬುದು ಸಾಬೀತಾಗಬಹುದಾದಂತ ಸಾಧ್ಯತೆ ಎಲ್ಲವೂ ಕೂಡ ಕಾಣಿಸ್ತಾ ಇದೆ. ಕಳೆದ 48 ಗಂಟೆಗಳಲ್ಲಿ ತನಿಖಾ ತಂಡಗಳಿಗೆ ಮತ್ತೊಂದು ಪ್ರಮುಖ ಸುಳಿವು ಸಿಕ್ಕಿದೆ. ಅಪಹರಣಕಾರರು ಮಗುವನ್ನ ಕಾಕಿನಾಡ ಜಿಲ್ಲೆಯಿಂದ ಹೊರಗೆ ಸಾಗಿಸಿರಬಹುದು ಎಂಬ ಶಂಕೆಯೂ ಕೂಡ ವ್ಯಕ್ತವಾಗ್ತಾ ಇದೆ. ವಿಶೇಷವಾಗಿ ರಾಜಮಂಡ್ರಿ ಮಾರ್ಗದ ಬಸ್ ಒಂದರಲ್ಲಿ ಶಂಕಿತ ವ್ಯಕ್ತಿಯೊಬ್ಬ ಮಗುವನ್ನ ಹೋಲುವ ಮಗುವಿನೊಂದಿಗೆ ಪ್ರಯಾಣಿಸಿರುವ ಬಗ್ಗೆ ಪೊಲೀಸರಿಗೆ ಮಾಹಿತಿಯೂ ಕೂಡ ಲಭ್ಯವಾಗಿದೆ ಅಂತೇಳಿ ಬಲ್ಲ ಮೂಲಗಳಿಂದ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ಅದೇನೇ ಬೆಳವಣಿಗೆ ಇರಬಹುದು, ಅದು ಯಾವ ನಿಟ್ಟಿನಲ್ಲಿ ಹೇಗೆ ಬೇಕಾದರೂ ಹಾಗೋಗಿರಬಹುದು. ಆದರೆ ಇಲ್ಲಿ ಎಲ್ಲರಿಗೂ ಕೂಡ ಬೇಕಾಗಿರುವಂತದ್ದು ನಾಪತ್ತೆ ಆಗಿರುವಂತಹ ಮಗು ಜೀವಂತವಾಗಿ ಬಂದ್ರೆ ಸಾಕು ಅನ್ನುವಂಥದ್ದು. ಸ್ನೇಹಿತರೆ, ಜೂನ್ 19 ಜಾಹ್ನವಿ ಅವರ ತಾಯಿ ಆಗಿರುವಂತಹ ಭವಾನಿ ಮಾಧ್ಯಮಗಳ ಮುಂದೆ ಕಾಣಿಸ್ಕೊಳ್ತಾರೆ. ಯಾರಾದ್ರೂ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿ ಬಿಟ್ಟಿದ್ರೆ ನೇರವಾಗಿ ನಮ್ಮ ಮನೆಗೆ ಬಂದು ತಲುಪಿಸೋದಕ್ಕೆ ನಿಮ್ಮಿಂದ ಸಾಧ್ಯವಾಗದೇ ಇದ್ರೆ, ಅಥವಾ ನಿಮಗೆ ಪೊಲೀಸರ ಭಯ ಇದ್ರೆ, ಇನ್ಯಾವುದೇ ರೀತಿಯಾದಂಥ ಭಯ ಇದ್ರೆ, ಯಾವುದೋ ಒಂದು ಸುರಕ್ಷಿತವಾದಂಥ ಜನಗಳು ಓಡಾಟ ಮಾಡುವಂಥ ಸ್ಥಳದಲ್ಲಿ ನನ್ನ ಮಗುವನ್ನ ಬಿಟ್ಟು ಹೋಗಿಬಿಡಿ, ನಾವು ಅಲ್ಲಿಂದ ಕರ್ಕೊಂಡು ಬರ್ತೀವಿ, ಯಾವುದೇ ಕಾರಣಕ್ಕೂ ನಿಮ್ಮನ್ನ ಪೊಲೀಸರಿಗೆ ಹಿಡಿದು ಕೊಡೋದಿಲ್ಲ, ನಿಮ್ಮ ಬಗ್ಗೆ ಒಂದಿಷ್ಟು ಕೂಡ ನಾವು ಪ್ರಶ್ನೆ ಮಾಡೋದಿಲ್ಲ ಅನ್ನುವ ನಿಟ್ಟಿನಲ್ಲಿಯೂ ಕೂಡ ಬೇಡಿಕೆಯನ್ನ ಇಟ್ಟಿದ್ದಾರೆ. ಅದು ತಾಯಿ ಕರಳೆ ಹಾಗೆ ಏನೇ ಆಗಲಿ ಅಥವಾ ಇಲ್ಲಿವರೆಗೂ ಏನು ಬೇಕಾದರೂ ಆಗಿರಬಹುದು, ನನ್ನ ಮಗಳು ಜೀವಂತವಾಗಿ ಇದ್ರೆ ಸಾಕು, ಬದಲಿಗೆ ನನ್ನ ಮಗಳು ನನ್ನ ಮಡಿಲನ್ನ ಸೇರಿದ್ರೆ ಸಾಕು ಅನ್ನುವ ನಿಟ್ಟಿನಲ್ಲಿ ತಾಯಿಯ ಮನಸ್ಸಿರುತ್ತೆ. ಹಾಗಾಗಿ ಆ ತಾಯಿಯ ಹೃದಯದಿಂದ ಮನವಿ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ಈ ರೀತಿಯಾದಂಥ ಒಂದಿಷ್ಟು ಬೆಳವಣಿಗೆ ಆಗಿರುವಂಥದ್ದು ಸಂತೋಷಕರ ವಿಚಾರ ಅಂತಾನೆ ಹೇಳ್ಬೋದು. ಈ ನಿಟ್ಟಿನಲ್ಲಿ ಈಗ ಇಬ್ಬರು ಆರೋಪಿಗಳು ಪತ್ತೆ ಆಗಿದ್ದಾರೆ. ಆ ಆರೋಪಿಗಳನ್ನ ತನಿಖೆ ಅಂತದೆಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಮೇಲ್ನೋಟಕ್ಕೆ ಮಗು ಜೀವಂತವಾಗಿ ಪತ್ತೆ ಆಗಬಹುದು, ಯಾವುದೇ ರೀತಿಯಾಗಿ ಕಾಡು ಪ್ರಾಣಿಗಳ ದಾಳಿ ಆಗಲಿ ಅಥವಾ ಇನ್ಯಾವುದು ಆಗಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಈ ಎಲ್ಲದರ ನಡುವೆ ಬಹುತೇಕ ಬದಲಾವಣೆಗಳು, ಬಹುತೇಕ ಬೆಳವಣಿಗೆಗಳು ಅಂತದೆಲ್ಲವೂ ಕೂಡ ಆಗ್ತಾ ಇದ್ದಾವೆ. ನಮ್ಮ ನಿಮ್ಮೆಲ್ಲರ ಆಶೆ ಇರುವಂತಹದ್ದು ಆ ಮಗು ಜೀವಂತವಾಗಿ ತಾಯಿಯ ಮಡಿಲನ್ನ ಸೇರ್ಲಿ ಅಂತೇಳಿ. ಸ್ನೇಹಿತರೆ, ಈ ಜಾಹ್ನವಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕಳೆದ 2 ದಿನಗಳಿಂದ ಇದಿಷ್ಟು ಬೆಳವಣಿಗೆ ಕಾಣಿಸಿಕೊಂಡಿದೆ. ಸ್ನೇಹಿತರೆ, ಈ ಮಾಹಿತಿಯ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರಿಗಾಗಿರ್ಬೋದು, ಕುಟುಂಬದವರಿಗಾಗಿರ್ಬೋದು, ಮಕ್ಕಳನ್ನ ಎತ್ತಿರುವಂಥ ಪ್ರತಿಯೊಬ್ಬರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಯಾಕೆ ಅಂತಂದರೆ ಮಕ್ಕಳು ಯಾವ ಸಂದರ್ಭದಲ್ಲಿ ಹೇಗೆ ಬೇಕಾದರೂ ಮಿಸ್ ಆಗ್ಬೋದು, ಏನು ಬೇಕಾದರೂ ಬದಲಾವಣೆ, ಏನು ಬೇಕಾದರೂ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಕ್ಕಳ ಬಗ್ಗೆ ಪೋಷಕರು ಗಮನ ಹರಿಸಲೇಬೇಕಾದಂಥ ಅನಿವಾರ್ಯತೆ ಇದೆ. ಪೋಷಕರಿಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.